ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ಗೆ ಸಿಬಿಐ ಪತ್ರ ಬರೆದು ಮನವಿ ಮಾಡಿದೆ. ಕಾಂಗ್ರೆಸ್ಗೆ ನೈತಿಕತೆ ಏನಾದರೂ ಇದ್ರೆ ನಾಗೇಂದ್ರ ಅವರನ್ನ ವಜಾ ಮಾಡಲಿ ಅಂತ ಹೇಳಿದ್ದಾರೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹವನ್ನ ಮಾಡಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ನೈತಿಕ ಹೊಣೆಯನ್ನ ಹೊತ್ತು ನಾಗೇಂದ್ರ ಅವರನ್ನ ವಜಾ ಮಾಡಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹವನ್ನ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಸಚಿವರಾಗಿ ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ. ಕಳಂಕಿತ ವ್ಯಕ್ತಿ ಅವರನ್ನ ವಜಾ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ. ಈ ಮೊದಲನೇ ಈಗ ಹೊರಗಡೆ ಬಂದಿದೆ, ಅವ್ರ ಮಂತ್ರಿ ಆಗೋಕ್ಕಿಂತ ಮೊದಲನೇ ರಾಜ್ಯಪಾಲರಿಗೆ ಅವ್ರ ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಸರಿ, ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂತ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಗಾಳಿಗಂಧ ಸ್ವಲ್ಪ ಆದ್ರೂ ಇದ್ರೆ ತಕ್ಷಣ ಅವರನ್ನು ಡ್ರಾಪ್ ಮಾಡುವುದು. ಭ್ರಷ್ಟಾಚಾರದ ಕೇಸ್ ಇದೆ. ಸಿಬಿಐದವರು ಈ ಮೊದಲನೇ ಈಗ ಹೊರಗಡೆ ಬಂದಿದೆ, ಅವ್ರ ಮಂತ್ರಿ ಆಗೋಕ್ಕಿಂತ ಮೊದಲನೇ ರಾಜ್ಯಪಾಲರಿಗೆ ಅವ್ರ ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಸರಿ, ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂತ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಗಾಳಿಗಂಧ ಸ್ವಲ್ಪ ಆದ್ರೂ ಇದ್ರೆ ತಕ್ಷಣ ಅವರನ್ನು ಡ್ರಾಪ್ ಮಾಡುವುದು. ಭ್ರಷ್ಟಾಚಾರದ ಕೇಸ್ ಇದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ಗೆ ಸಿಬಿಐ ಪತ್ರ ಬರೆದು ಮನವಿ ಮಾಡಿದೆ. ಕಾಂಗ್ರೆಸ್ಗೆ ನೈತಿಕತೆ ಏನಾದರೂ ಇದ್ರೆ ನಾಗೇಂದ್ರ ಅವರನ್ನ ವಜಾ ಮಾಡಲಿ ಅಂತ ಹೇಳಿದ್ದಾರೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹವನ್ನ ಮಾಡಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ನೈತಿಕ ಹೊಣೆಯನ್ನ ಹೊತ್ತು ನಾಗೇಂದ್ರ ಅವರನ್ನ ವಜಾ ಮಾಡಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹವನ್ನ ಮಾತಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಸಚಿವರಾಗಿ ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ. ಕಳಂಕಿತ ವ್ಯಕ್ತಿ ಅವರನ್ನ ವಜಾ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಪ್ರಹ್ಲಾದ್ ಜೋಶಿ ಮಾಡಿದ್ದಾರೆ. ಈ ಮೊದಲನೇ ಈಗ ಹೊರಗಡೆ ಬಂದಿದೆ, ಅವ್ರ ಮಂತ್ರಿ ಆಗೋಕ್ಕಿಂತ ಮೊದಲನೇ ರಾಜ್ಯಪಾಲರಿಗೆ ಅವ್ರ ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಸರಿ, ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂತ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಗಾಳಿಗಂಧ ಸ್ವಲ್ಪ ಆದ್ರೂ ಇದ್ರೆ ತಕ್ಷಣ ಅವರನ್ನು ಡ್ರಾಪ್ ಮಾಡುವುದು. ಭ್ರಷ್ಟಾಚಾರದ ಕೇಸ್ ಇದೆ. ಸಿಬಿಐದವರು ಈ ಮೊದಲನೇ ಈಗ ಹೊರಗಡೆ ಬಂದಿದೆ, ಅವ್ರ ಮಂತ್ರಿ ಆಗೋಕ್ಕಿಂತ ಮೊದಲನೇ ರಾಜ್ಯಪಾಲರಿಗೆ ಅವ್ರ ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ ಅನುಮತಿ ಕೇಳ್ಯಾರ. ಸರಿ, ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಪಾರ್ಟಿ ಹೋಗ್ತಾ ಇದೆ ಅಂತ. ಹಾಗಾಗಿ ಇದು ಪೇಮೆಂಟ್ ಸೀಟು ಅನ್ನುವಂತ ಆರೋಪವನ್ನು ಸಹಿತ ಸನ್ಮಾನ್ಯ ಅಶೋಕ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನೈತಿಕತೆ ಗಾಳಿಗಂಧ